ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ಹಣ ಸುಲಿಗೆ ಮಾಡಲು ಬಂದ ಕಿಡಿಗೇಡಿಗಳ ಅಸಲಿ ಮುಖವಾಡ ಕಳಚಿದೆ. ಕಂಬಳದಲ್ಲಿ ಬಹುಮಾನ ಗೆದ್ದ ಕೋಣಗಳ ಮಾಲೀಕನ ಮೇಲೆ ಹಲ್ಲೆ ನಡೆಸಿ ಹಣಕ್ಕಾಗಿ ಪೀಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3 ಬಂಧಿಸಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಮುಸ್ಲಿಂ ಕೃಷಿಕನ ಪರವಾಗಿ ಇಡೀ ಗ್ರಾಮದ ಹಿಂದೂಗಳು ಒಂದಾಗಿ ನಿಂತಿರೋದು. ಮುಲ್ಕಿಯ ಅಂಗರಗುಡ್ಡಿಯಲ್ಲಿ ವಾಸವಾಗಿರುವ ಸಹಾಬುದ್ದೀನ್ ಒಬ್ಬ ಕೃಷಿಕ. ಇವರ ಬಳಿ 3 ಜೋಡಿ ಕಂಬಳದ ಕೋಣಗಳು ಹಾಗೂ ಹಾಲು ಕೊಡುವ ಹಸುಗಳಿವೆ. ಇತ್ತೀಚೆಗಷ್ಟೇ ನಡೆದ ಕಂಬಳ ಕೂಟದಲ್ಲಿ ಇವರ ಕೋಣಗಳು ದ್ವಿತೀಯ ಬಹುಮಾನ ಪಡೆದು ಎಲ್ಲರ ಗಮನ ಸೆಳೆದಿದ್ವು. ಆದರೆ ಕಿಡಿಗೇಡಿಗಳ ತಂಡ ಹಣ ಸುಲಿಗೆ ಮಾಡೋಕೆ ಸಂಚು ರೂಪಿಸಿತ್ತು. ಗುರುವಾರ ಸಂಜೆ ಸಹಾಬುದ್ದೀನ್ ಮತ್ತು ಅವರ ತಂದೆ ಶಂಶುದ್ದೀನ್ ಕೋಣಗಳಿಗೆ ಎಣ್ಣೆ ಮಾಲಿಶ್ ಮಾಡ್ತಿದ್ದಾಗ ಕಾರಿನಲ್ಲಿ ಬಂದ ಶ್ಯಾಮ್ ಸುಂದರ್ ಶೆಟ್ಟಿ, ಅಕ್ಷಯ್ ಪೂಜಾರಿ ಮತ್ತು ಸುವಿನ್ ತಂಡ ಅಕ್ರಮವಾಗಿ ಮನೆಗೆ ನುಗ್ಗಿದೆ. ಕಂಬಳದ ಕೋಣಗಳ ಬಗ್ಗೆ ಕಿರಿಕಿರಿ ತೆಗೆದ ಈ ತಂಡ 50,000 ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದೆ. ಹಣ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಕೋಣಗಳನ್ನ ಕಡಿಯೋಕ್ ತಂದಿದ್ದೀಯಾ ಅಂತ ಸುಳ್ಳು ಆರೋಪ ಹೊರಿಸಿ ಹಲ್ಲೆ ನಡೆಸಿದ್ದಾರೆ. ಸಹಾಬುದ್ದೀನ್ ಅವರ ತಂದೆ ಶಂಶುದ್ದೀನ್ ಅವರು ಅಡ್ಡ ಬಂದಾಗ ಅವರ ಮೇಲೂ ಅಮಾನವೀಯವಾಗಿ ಹಲ್ಲೆ ನಡೆಸಲಾಗಿದೆ. ಈ ವೇಳೆ ಸುವಿನ್ ಎಂಬಾತ ಕಬ್ಬಿಣದ ರಾಡ್ನಿಂದ ಸಹಾಬುದ್ದೀನ್ ಅವರ ತಲೆಗೆ ಬೀಸಿದ್ದು ಅವರು ಅದೃಷ್ಟವಶಾತ್ ತಪ್ಪಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಅತಿ ದೊಡ್ಡ ತಿರುವು ಅಂದ್ರೆ ಗ್ರಾಮಸ್ಥರ ಒಗ್ಗಟ್ಟು. ಮುಸ್ಲಿಂ ಕುಟುಂಬದ ಮೇಲೆ ನಡೆದ ಈ ದೌರ್ಜನ್ಯವನ್ನ ಕಂಡ ಸ್ಥಳೀಯ ಹಿಂದೂಗಳು ತಕ್ಷಣ ಅಬೂಬಕರ್ ಕುಟುಂಬದ ಬೆಂಬಲಕ್ಕೆ ನಿಂತಿದ್ದಾರೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಪ್ರಮುಖ ಆರೋಪಿ ಶ್ಯಾಮ್ ಸುಂದರ್ ಶೆಟ್ಟಿ ತಂಡಕ್ಕೆ ಇದು ಹಳೆ ಚಾಳಿ. 3 ವರ್ಷಗಳ ಹಿಂದೆಯೂ ಇದೇ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಹಣ ನೀಡದೇ ಇದ್ದಾಗ 19 ದನಗಳನ್ನ ಕಸಾಯಿಖಾನೆಗೆ ಒಯ್ಯಲಾಗ್ತಿದೆ ಅಂತ ಸುಳ್ಳು ಕೇಸನ್ನ ಹಾಕಿ ಜಪ್ತಿ ಮಾಡಿಸಿದ್ರು. ಆ ಕೇಸು ಇನ್ನೂ ಹೈಕೋರ್ಟ್ನಲ್ಲಿದೆ. ಇನ್ನು ಬಂಧಿತ ಆರೋಪಿಗಳ ಪೈಕಿ ಒಬ್ಬ ತಾನು ಅಮಾಯಕ ಅಂತ ಬಿಂಬಿಸ್ಕೊಳ್ಳೋಕೆ ಆಸ್ಪತ್ರೆಗೆ ದಾಖಲಾಗಿ ನಾಟಕ ಆಡಿದ್ದಾನೆ. ಆದರೆ ಘಟನೆಯ ವಿಡಿಯೋ ಸಾಕ್ಷ್ಯಗಳು ಆರೋಪಿಗಳ ಮುಖವಾಡವನ್ನ ಬಯಲು ಮಾಡಿದೆ. ಹಸುವಿನ ರಕ್ಷಣೆ ಹೆಸರಲ್ಲಿ ರೈತರಿಂದ ಹಣ ಸುಲಿಗೆ ಮಾಡುವ ದಂಧೆಗೆ ಮುಲ್ಕಿಯ ಸರ್ವಧರ್ಮೀಯರು ತಕ್ಕ ತಿರುಗೇಟನ್ನ ನೀಡಿದ್ದಾರೆ. ಸೌಹಾರ್ದತೆಯಿಂದ ಬದುಕ್ತಿರುವ ಊರಿನಲ್ಲಿ ಸೌಹಾರ್ದ ಕದಡುವ ಪ್ರಯತ್ನವನ್ನ ಊರಿನವರೇ ಚಿವುಟ್ ಹಾಕಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.